ಧಾರವಾಡ ಕರ್ನಾಟಕ ಮಾದಿಗ ದಡೋರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಧಾರವಾಡ ಘಟಕ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಕಲಾಭವನದಿಂದ ಜಿಲ್ಲಾ ಅಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಯಿತು. ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಒಳ ಮೀಸಲಾತಿ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ರಸ್ತೆ ತಡೆ ಮತ್ತು ಕೇಶ ಮುಂಡನೆಗೆ ಮುಂದಾದ ಪ್ರತಿಭಟನಾಕಾರರನ್ನು ತಡೆಹಿಡಿದ ಪೊಲೀಸರು ಕೇಶ ಮುಂಡನೆಗೆ ಮತ್ತು ರಸ್ತೆ ತಡೆಗೆ ಅವಕಾಶ ನೀಡದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಜೋರಾಗಿಯೇ ವಾದ ವಿವಾದ ನಡೆಯಿತು. ನಮ್ಮ ಮಾದಿಗ ಮತ್ತು ಡೋರ ಸಮಗಾರ ಮಚ್ಚಗಾರ ಈ ರೀತಿಯ ನಿಜವಾದ ರೀತಿಯಲ್ಲಿ ಅಸ್ಪೃಶ್ಯತೆ ಅನುಭವಿಸಿದಂಥ ಸಮುದಾಯಗಳಿಗೆ ಅವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಹಿಂದುಳಿಕೆಯ ಆಧಾರದ ಮೇಲೆ ಅವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ನ 7 ಜನ ಸದಸ್ಯರ ಪೀಠ ಒಂದು ತೀರ್ಪನ್ನು ನೀಡಿ ಇವತ್ತಿಗೆ 1 ವರ್ಷ ಆಗ್ತಾ ಇದೆ. ಈಗಾಗಲೇ 1 ವರ್ಷದ ಅವಧಿನಲ್ಲಿ ಈಗಾಗಲೇ ಈ ಒಳ ಮೀಸಲಾತಿ ಕುರಿತು ಬೇಡಿಕೆ ಇದ್ದಂಥ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ ಈ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿ ಅಲ್ಲಿರುವಂಥ ಮೂಲ ಅಸ್ಪೃಶ್ಯ ಜಾತಿಗಳಂಥ ಮಾದಿಗರು ಮತ್ತು ಉಳಿದಂಥ ಜಾತಿಗಳಿಗೆ ಇವತ್ತು ಅಭಿವೃದ್ಧಿಯ ಕಡೆಗೆ ಅವರು ದಾಪುಗಾಲಾಗ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವತ್ತು ಈ ಒಂದು ನಮ್ಮ ಪ್ರಣಾಳಿಕೆಯಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೂವರೆಗೂ ಕೂಡ ಒಳ ಮೀಸಲಾತಿ ಕುರಿತು ಯಾವುದೇ ರೀತಿಯಂಥ ಕ್ರಮವನ್ನು ತಗೋದಿಲ್ಲ. ಅವರು ವಿನಾಕಾರಣವಾಗಿ ಇಡೀ ಪ್ರಕ್ರಿಯೆಯನ್ನು ವಿಳಂಬ ಮಾಡ್ತಾ ಮಾದಿಗ ಸಮುದಾಯಕ್ಕೆ ಯಾರಾದರೆ ಹೋರಾಟ ಮಾಡ್ಕೊಂಡು ಬಂದರೆ, ಯಾರಾದರೆ ಈ ಒಂದು ಅಸ್ಪೃಶ್ಯತೆಯನ್ನು ಅನುಭವಿಸಿರುವಂಥ ಒಂದು ತುಳಿತಕ್ಕೊಳಪಟ್ಟ ಜಾತಿ ಇದೆ, ಈ ಒಂದು ಸಮುದಾಯಕ್ಕೆ ಬಹಳ ದೊಡ್ಡ ದ್ರೋಹ ಮತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಒಂದು ಅನ್ಯಾಯವನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಬೃಹತ್ ಸಂಖ್ಯೆಯಲ್ಲಿ ಹುಬ್ಬಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ನಾವಿಲ್ಲಿ ಆಗಮಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ಏನಪ್ಪಾ ಅಂದರೆ ತಾವು ತಕ್ಷಣ ಮುಂಬರುವ ಮಳೆಗಾಲದ ಅಧಿವೇಶನದಲ್ಲಿ ಈ ಒಂದು ಒಳ ಮೀಸಲಾತಿಯ ಒಂದು ಪ್ರಸ್ತಾವನೆಯನ್ನು ಅಂಗೀಕರಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಒಂದು ವೇಳೆ ಸರ್ಕಾರ ಮಾಡದೇ ಹೋದಲ್ಲಿ ಆಗಸ್ಟ್ 16ರಿಂದ ರಾಜ್ಯಾದ್ಯಂತ ಅಸಹಕಾರ ಚಳವಳಿ ಹಮ್ಮಿಕೊಳ್ತಾ ಇದ್ದೀವಿ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಆ ಒಂದು ಚಳುವಳಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ರಕ್ತವನ್ನು ಕೊಟ್ಟಾದರೂ, ನಮ್ಮ ಪ್ರಾಣವನ್ನು ತೆತ್ತಾದರೂ ನಾವು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸೋಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರವರ್ತರಾಗ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹುಬ್ಬಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಒಳ ಮೀಸಲಾತಿ ಹೋರಾಟ ಜಾರಿಯಾಗಿ 1 ವರ್ಷ ಆದರೂ
ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 1 ವರ್ಷ ಆದರೂ ಇನ್ನೂವರೆಗೂ ರಾಜ್ಯ ಸರ್ಕಾರ ಅದನ್ನ ಜಾರಿ ಮಾಡ್ತಾ ಇಲ್ಲ. ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡತ್ತಾರೆ. ನಾವು ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೇವೆ ಅಂದ್ರೆ, ಮುಂದಿನ ಚುನಾವಣೆ ಒಳಗೆ ನಿಮಗೆ ನಾವು ನಮ್ಮ ಏನು ನಮ್ಮ ಮಾದಿಗ ಸಮಾಜ ಏನೈತಲ್ಲ, ನಮ್ಮ ಸಮಾಜ ನಿಮಗೆ ಎಲೆಕ್ಷನ್ದಾಗ ತಕ್ಕಪಟ್ಟ ಕಲಿಸ್ತೀವಿ. ಈಗೇನು ಮುಂದಿನ ಅಧಿವೇಶನದಾಗ ನೀವೇನಾರ ಅದನ್ನ ಜಾರಿ ಮಾಡಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಹುಬ್ಳಿ ಧಾರವಾಡ ಬಂದ್ ಮಾಡಿ, ಕರ್ನಾಟಕನೂ ಬಂದ್ ಮಾಡಿ ನಾವು ಉಗ್ರವಾದ ಹೋರಾಟ ಮತ್ತೊಮ್ಮೆ ಹಮ್ಮಿಕೊಳ್ತೇವಂತ ನೀವು ಎಲ್ಲರ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೆಸರು ಹರೀಶ್ ಗುಂಡ್ರಾಳ್ ಅಂತಂದ ಜೈವೀಮ್ ಯುವ ಶಕ್ತಿ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷರು. ಆದರೂ ಪಟ್ಟು ಬಿಡದ ಪ್ರತಿಭಟನಾಕಾರರು ತಮ್ಮ ಕೇಶ ಮುಂಡನೆ ಮಾಡಿಕೊಂಡು ಜಿಲ್ಲಾ ಅಧಿಕಾರಿ ಕಚೇರಿ ಎದುರು ತೀವ್ರವಾದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡ್ತು. ಏನಂದ್ರೆ ಒಳ ಮೀಸಲಾತಿ ಜಾರಿ ಮಾಡಲು ಆಯಾ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿತು. ಆದರೆ 1 ವರ್ಷವಾದರೂ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಅದನ್ನು ಜಾರಿ ಮಾಡಲಿಲ್ಲ. ಕುಂಟು ನೆಪ ಮಾಡಿಕೊಂತು ಆಯೋಗನ ರಚಿಸ್ಕೊಂತ ಬಂದಿದೆ. ಈಗ ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬರು ಎಲ್ಲ ಸರ್ವೆ ಮಾಡಿ ಈಗ 4ನೇ ತಾರೀಕಿಗೆ ಅವರು ವರದಿಯನ್ನು ಒಪ್ಪಿಸಿದ್ದಾರೆ. ಆ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕು. ಯಾವುದೇ ಕುಂಟು ನೆಪ ಮಾಡಲಾರ್ದೇ, ಸಬ್ ಕಮಿಟಿ ಮಾಡಲಾರ್ದೇ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಆಗ್ರಹ ಮಾಡ್ತೇವೆ. ಅದು ಜರ್ಕರ್ತ್ ತಾವು ಏನಾರು ಸಬ್ ಕಮಿಟಿ ಮಾಡಿ ಮತ್ತೆ ಕಾಲಹರಣ ಮಾಡುವಂತ ಏನಾರು ಮುಂದುವರೆದ್ರೆ ಮುಂದೆ 16 ತಾರೀಕಿನ ನಂತರ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಅದರಲ್ಲಿ ಎಷ್ಟು ಪ್ರಾಣ ಹೋಗ್ತಾವ ಗೊತ್ತಾಗತ್ತಲ್ಲ, ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೇವೆ. ಇಡೀ ನಮ್ಮ ಮಾದಿಗ ಡೋಹರ ಕಕ್ಕಯ್ಯ ಸ್ಟಾರ್ಟ್. ಇವತ್ತಿನ ದಿನ ಕರ್ನಾಟಕ ರಾಜ್ಯಾದ್ಯಂತ ಒಳ ಮೀಸಲಾತಿಗೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪ್ರತಿಭಟನೆಯಲ್ಲಿ ತಲೆ ಮುಂಡನ ಮಾಡುವಂಥದ್ದೊಂದು ಮತ್ತು ಅನುಕು ಶಿವಯಾತ್ರೆಯನ್ನು ನಾವು ಕೈಗೊಂಡಿದ್ವಿ. ಸರ್ಕಾರದ ಈ ದುರುದ್ದೇಶದಿಂದ ಇವತ್ತು ನಮ್ಮ ತಡೆದು ಅರೆಸ್ಟ್ ಕೂಡ ಮಾಡಿದ್ರು ಕೂಡ ನಾವು ಎದೆಗುಂದದೆ ನಮ್ಮ ಹೋರಾಟವನ್ನು ನಾವು ಅತಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂತ ಬಂದಿದ್ದೀವಿ. ಅದು ತಮ್ಮೆಲ್ಲ ಮಾಧ್ಯಮದವರು ಮಿತ್ರರಿಗೂ ಕೊಟ್ಟು ಈ ಒಂದು ಹೋರಾಟ ಸತತ ಗೆಲುವಾಗುವವರೆಗೂ ನಾವು ಸತತ ಹೋರಾಟವನ್ನು ಮಾಡ್ತೀವಿ. ಇದರಿಂದ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧಿದ್ದೇವೆ. ನಮ್ಮ ಧಾರವಾಡ ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಕೇರಿಗಳಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರದವರು ಇದನ್ನು ಹೆಚ್ಚಿನ ಪ್ರಚಾರ ಮಾಡಬೇಕು. ಈ ಒಂದು ಸತತ 35 ವರ್ಷಗಳಿಂದ ಯಾವ ನಮಗೆ ನ್ಯಾಯ ದೊರಕಿಲ್ಲ ಅಂತ ನಮ್ಮ ಹೋರಾಟ ಐತಿ. ಆ ಹೋರಾಟ ಜಯ ಆಗಬೇಕು. ಈ ಕಾಂಗ್ರೆಸ್ ಸರ್ಕಾರ ಭಾಳ ನಾಚಿಗೇಡಿ ಸರ್ಕಾರ. ಈ ನಾಚಿಗೇಡಿ ಸರ್ಕಾರದವರು ಏನು ಮಾಡತ್ತಾರ ಅಂದ್ರೆ ಮೂಗಿಗೆ ತುಪ್ಪ ಹೊರಿಸುವಂಥ ಕೆಲಸ. ಇವತ್ತು ಮಾಡ್ತೇವೆ ಅನ್ನೋದು ಮತ್ತು ಟೈಮಿಂಗ್ ತೊಗೊಳ್ಳೋದು, ಇವತ್ತು ಮಾಡ್ತೇವೆ ಅನ್ನೋದು ಟೈಮಿಂಗ್ ತೊಗೊಳ್ಳೋದು ಎಲ್ಲ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಇವತ್ತು 1 ವರ್ಷ ಆಯ್ತು. ಈ 1 ವರ್ಷದ ಸವಿನೆನಪು ಇದಕ್ಕೋಸ್ಕರ ಆಯ್ತು. ಈ ಒಂದು ಅವ್ರು ಮಾಡ್ತಕ್ಕಂಥ ದುರುದ್ದೇಶದಿಂದ ನಮಗೇನು ಮೋಸ ಮಾಡಾಕ್ತಾರಲ್ಲ, ಆ ಮೋಸದ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡೇವಿ. ಈ ಪ್ರತಿಭಟನೆಯನ್ನು ಅಂಬೇಡ್ಕರ್ ಸರ್ಕಲ್ ಏನೈತಿ ಅಲ್ಲಿ ಬಾಬಾ ಸಾಹೇಬರಲ್ಲಿ ಸ್ಟ್ಯಾಚ್ಯೂ ಮುಂದೆ ನಾವು ತಲೆ ಮುಂಡನ ಮಾಡ್ಕೊಳ್ಳುವಂಥ ಯೋಜನೆಯನ್ನು ಹಾಕೊಂಡಿದ್ವಿ. ಕೇಶ ಮುಂಡನೆ ಮಾಡೋಕೆ ನಮ್ಗೆ ಅವಕಾಶ ಅಲ್ಲಿ ಕೊಡಲಿಲ್ಲ. ನಾವು ಅಲ್ಲಿಂದ ಕೇಶ ಮುಂಡೆ ಅಂಬೇಡ್ಕರ್ ಸರ್ಕಲ್ನಿಂದ ಮಾಡ್ಕೊಂಡ್ಬಂದಿವಿ. ನಾವು ಅಲ್ಲಿಂದ ಮಾಡ್ಕೊಂಡು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಅಲ್ಲಿಂದ ಮತ್ತೆ ನಾವು ಹೋಗಿ ಅಲ್ಲಿಂದ ಬಿಡುಗಡೆ ಹಾಕೊಂಡು ವಾಪಸ್ ಅಲ್ಲಿ ಬಂದು ನಾವು ಕೇಶ ಮುಂಡನೆ ಮಾಡ್ಕೊಂಡು ಈ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಮ್ಮ ಪಾದಯಾತ್ರೆ ಮುಖಂಡ ಬಂದಿವಿ ಸರ್. ಮಂಜುನಾಥ್ ರಾಮಪ್ಪ ಹೊಸಮನಿ, ಧಾರವಾಡ ಜಿಲ್ಲಾ ಮುಖಂಡರು. ಕ್ರಾಂತಿ ಸಮಾಚಾರ, ಧಾರವಾಡ.